ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ವಿದ್ಯಾರ್ಥಿ ಸ್ಪರ್ಧಾರ್ಥಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಈ ಹಿಂದೆ ನಡೆದಂಥ CET ಪರೀಕ್ಷೆಗಳ ಕುರಿತು ಆ ಪರೀಕ್ಷೆಗಳಲ್ಲಿ ಬಂದಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಲಿಂಗಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ SDA, FDA, D.Ed, ಶಿಕ್ಷಕರ ನೇಮಕಾತಿ ಇತ್ಯಾದಿ ಪರೀಕ್ಷೆಗಳಲ್ಲಿ ಬಂದಂಥ ಪ್ರಶ್ನೆಗಳನ್ನು ಇವತ್ತು ಚರ್ಚಿಸೋಣ. ಮೊದಲನೇದಾಗಿ ಲಿಂಗ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 2009ನೇ ಇಸ್ವಿಯ FDA ಪರೀಕ್ಷೆಯಲ್ಲಿ ಬಂದಂಥ ಒಂದು ಪ್ರಶ್ನೆ ಅದು ಈ ರೀತಿ ಇದೆ. ಸಜ್ಜನ ಎಂಬುದು ಯಾವ ಲಿಂಗ? ಸಜ್ಜನ ಅನ್ನುವಂಥದ್ದು ಯಾವ ಲಿಂಗ ಅಂತ ಕೇಳ್ತಾನವ. ಅದು ಪುಲ್ಲಿಂಗ. ಯಾವ ಲಿಂಗ? ಪುಲ್ಲಿಂಗ. ಜನ ಎಂಬುದು ನಪುಂಸಕ ಲಿಂಗ. ಆದರೆ ಸಜ್ಜನ ದುರ್ಜನ ಚರ್ಚೆ ಮಾಡಿಲ್ಲ, ಅದು ಪುಲ್ಲಿಂಗ. ಇಲ್ಲಿ ನಾನು ಟಿಕ್ ಮಾಡ್ತೀನಿ ನೋಡಿ ಇದಕ್ಕೆ. ಇನ್ನು 2019ನೇ ಇಸ್ವಿಯ FDA ಪರೀಕ್ಷೆಯಲ್ಲಿ ಬಂದಂಥ ಒಂದು ಪ್ರಶ್ನೆ. ಕನ್ನಡದ ಯಾವ ಶಬ್ದಗಳಲ್ಲಿ ಪ್ರತ್ಯಯಗಳು ಲಿಂಗ ವಿವಕ್ಷೆ ಮಾಡುತ್ತವೆ ಅಂತ ಕೇಳ್ತಾನವ. ಕನ್ನಡದ ಯಾವ ಶಬ್ದಗಳಲ್ಲಿ ಪ್ರತ್ಯಯಗಳು ಲಿಂಗ ವಿವಕ್ಷೆ ಮಾಡುತ್ತವೆ? ಮಹತ್, ಅಮಹತ್, ಮೇಲಿನ ಎರಡು ಯಾವುದಲ್ಲ ಅಂತ ಹೇಳ್ತಾನೆ. ನಾವು ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಒಂದು. ಈ ದ್ರಾವಿಡ ಭಾಷೆಗಳಲ್ಲಿ ಬುದ್ಧಿ ಇದ್ದದ್ದು ಬುದ್ಧಿ ಇಲ್ಲದ್ದು ಈ ಒಂದು ಆಧಾರದ ಮೇಲೆ ಕೂಡ ಲಿಂಗ ವಿವಕ್ಷೆ ಮಾಡ್ತೀವಲ್ಲ, ಆ ನಿಟ್ಟಿನಲ್ಲಿ ಈ ಮಹತ್ ಅಹಮತ್ ಎರಡು ಸೇರಿಸಿ ಮೇಲಿನ ಎರಡು ಅನ್ನುವಂಥದ್ದು ನಾವಿಲ್ಲಿ ಗುರುತಿಸಬಹುದು. ಅದೇ ತೆರನಾಗಿ FDA 2017, SDA 2017ನೇ ಸಾಲಿನಲ್ಲಿ ಬಂದಂಥ ಒಂದು ಪ್ರಶ್ನೆ ಈ ರೀತಿ ಇದೆ. ಶಿಶು ಜನಿಸಿತು ಯಾವ ಲಿಂಗ ಅಂತ ಕೇಳ್ತಾನೆ. ಏನು? ಶಿಶು ಜನಿಸಿತು. ನೋಡಿ, ಸ್ತ್ರೀಲಿಂಗ, ನಿತ್ಯ ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುಲ್ಲಿಂಗ 4 ಇದೆ. ಒಂದು ಸೆಕೆಂಡ್ ವಿಚಾರ ಮಾಡಿ, ಯಾವುದಿರ್ಬೋದು? ಯಾವುದು? ನಿತ್ಯ ನಪುಂಸಕ ಲಿಂಗ. ಎಸ್, ಯಾವುದು? ನಿತ್ಯ ನಪುಂಸಕ ಲಿಂಗ. ಇದು ಉತ್ತರ. ಇನ್ನು 4ನೇ ಪ್ರಶ್ನೆ. FDA ಪರೀಕ್ಷೆಯ 2011ನೇ ಸಾಲಿನಲ್ಲಿ ಬಂದದ್ದು. ಹುಂಜ ಎಂಬುದು ಡ್ಯಾಶ್ ಪದ. ಹುಂಜ ಅನ್ನೋದು ಯಾವುದು? ವಿಚಾರ ಮಾಡಿರಿ. ಇಲ್ಲಿ 4 ಆಯ್ಕೆ ಇದೆ. ಪುಲ್ಲಿಂಗನ? ಅಲ್ಲ, ಅದ್ಯಾವುದು? ನಪುಂಸಕ ಲಿಂಗ. ಓಕೆ. ನೆಕ್ಸ್ಟ್ ಪ್ರಶ್ನೆ. 2011ನೇ ಸಾಲಿನ FDA ಪರೀಕ್ಷೆಯಲ್ಲಿ ಬಂದಂಥದ್ದು. ವಿಮರ್ಶಕ ಎಂಬುದು ಡ್ಯಾಶ್ ವಾಚಕ. ವಿಮರ್ಶಕ ಅನ್ನೋದು ಯಾವುದು? ನೋಡಿ, 4 ಆಯ್ಕೆ ಇದೆ. ವಿಚಾರ ಮಾಡಿ, ಯಾವುದು? ಎಸ್, ಪುಲ್ಲಿಂಗ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. FDA ಪರೀಕ್ಷೆಯ 2008ನೇ ಸಾಲಿನಲ್ಲಿ ಬಂದದ್ದು. ಎತ್ತು ಎಂಬುದು ಡ್ಯಾಶ್ ಪದ. ಈ 4 ಇದೆ ಆಯ್ಕೆ. ನೋಡಿ, ಎತ್ತು ಯಾವುದು? ಎಸ್, ಅದು ನಪುಂಸಕ ಲಿಂಗ. ನೆಕ್ಸ್ಟ್ 2008ನೇ ಸಾಲಿನ FDA ಪರೀಕ್ಷೆಯಲ್ಲಿ ಬಂದಂಥ ಮತ್ತೊಂದು ಪ್ರಶ್ನೆ. ವಿದ್ಯಾರ್ಥಿಗಳು ಎಂಬುದು ಯಾವ ಪದ? ವಿದ್ಯಾರ್ಥಿಗಳು ಯಾವುದು? 4 ಇದೆ ಆಯ್ಕೆ. ನೋಡಿ, ಯಾವುದು? ನಪುಂಸಕ ಲಿಂಗ. ವಿದ್ಯಾರ್ಥಿಗಳು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿ ಆಗಿರ್ಬೋದು, ನಮಗೆ ಗೊತ್ತಿಲ್ಲ ಇಲ್ಲಿ ಗಂಡು ಹೆಣ್ಣು ಅಂತ, ಅದಕ್ಕೆ ನಪುಂಸಕ ಲಿಂಗ. ನೆಕ್ಸ್ಟ್ 2005ನೇ ಸಾಲಿನ FDA ಪರೀಕ್ಷೆಯಲ್ಲಿ ಬಂದಂಥ ಮತ್ತೊಂದು ಪ್ರಶ್ನೆ. ಸಾಮ್ರಾಟ ಈ ಪದದ ವಿರುದ್ಧ ಲಿಂಗ ಯಾವುದು ಅಂತ ಕೇಳ್ತಾನವ. ಅದರದ್ದು ಸ್ತ್ರೀಲಿಂಗ ರೂಪ ಸಾಮ್ರಾಜ್ಞಿ. ಸರಿಯಾದ ರೂಪ ಯಾವುದು? ಸಾಮ್ರಾಜ್ಞಿ. 4 ಆಯ್ಕೆಯಲ್ಲಿ ಇದು ಉತ್ತರ. ಮುಂದೆ D.Ed ಪರೀಕ್ಷೆಯಲ್ಲಿ 2011ನೇ ಸಾಲಿನಲ್ಲಿ ಬಂದಂಥ ಪ್ರಶ್ನೆ. ಇದು ನಪುಂಸಕ ಲಿಂಗ ಪದ ಅಂತಾನೆ. ನಪುಂಸಕ ಲಿಂಗ ಯಾವುದು ನೋಡು? ಹುಡುಗರು, ಬಡಗಿ, ಮಂತ್ರಿ, ಎಮ್ಮೆ ಅಂತಿದೆ. ಯಾವುದು? ಇದಾಗ್ತದೇನು? ಹಾಗಲ್ಲ. ಹುಡುಗ ಅಂತ ಸ್ಪೆಸಿಫಿಕ್ ಆದ ಗಂಡು ಮಕ್ಕಳಿದು, ಗಂಡಸರು, ಇದಾಗಲ್ಲ. ಹಾಗಾದರೆ ಎಮ್ಮೆ. ಎಲ್ಲ ಪ್ರಾಣಿಗಳು ನಪುಂಸಕ ಅಂತೇಳಿ ನಾನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 2011ನೇ ಸಾಲಿನ D.Ed ಪರೀಕ್ಷೆಯಲ್ಲಿ ಬಂದದ್ದು. ಮಗು ಎಂಬುದು ಕನ್ನಡದ ಈ ಲಿಂಗಕ್ಕೆ ಸೇರಿದ ಪದ. ಉಭಯಲಿಂಗ, ನಿತ್ಯ ನಪುಂಸಕ ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ. ಯಾವುದು? ಇದಾಗ್ತದೇನು? ಆಗಲ್ಲ. ಏನಾಗ್ತದೆ? ಅದು
ನಿತ್ಯ ನಪುಂಸಕಲಿಂಗ ಆಗ್ತದೆ. ಅದು ಹೆಣ್ಣು ಗೊತ್ತಿಲ್ಲ ನಮ್ಗೆ, ಗಂಡು ಗೊತ್ತಿಲ್ಲ. ಉಭಯಲಿಂಗ ಅನ್ನೋ ಲಿಂಗ ವ್ಯವಸ್ಥೆಯಲ್ಲಿ ಇಲ್ಲ, 9 ಲಿಂಗಗಳು ಇದು ಇಲ್ಲೇ ಇಲ್ಲದು. ಸೊ ಇದು ನಿತ್ಯ ನಪುಂಸಕಲಿಂಗ. ಈ ರೀತಿ ಈ 10 ಲಿಂಗಗಳ 10 ಪ್ರಶ್ನೆ ನೋಡಿದ್ದೀವಿ. ಈಗ ಮುಂದೆ 11ನೇ ಪ್ರಶ್ನೆಯನ್ನು ನೋಡೋಣ. ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 11. KPSC HK ವಿಭಾಗದ JE ಪರೀಕ್ಷೆಯಲ್ಲಿ ಕೇಳಿದಂಥದ್ದು 2023ನೇ ಸಾಲಿನಲ್ಲಿ. KC ರಾಜನ ಪ್ರಕಾರ ಲಿಂಗಗಳು ಎಷ್ಟು ಅಥವಾ ಲಿಂಗಗಳ ಸಂಖ್ಯೆ ಅಂತ ಕೇಳ್ತಾನೆ. ನೋಡಿ ಎಷ್ಟು 4 ಇದೆ ಇಲ್ಲಿ ಆಯ್ಕೆ. ಯಾವುದು? 9 ಸರಿಯಾದ ಉತ್ತರ. ಸರಿ, 9. KC ರಾಜನ ಪ್ರಕಾರ ಲಿಂಗಗಳ ಸಂಖ್ಯೆ 9. ನೆಕ್ಸ್ಟ್ 2009ನೇ ಸಾಲಿನ ಪೌರಾಡಳಿತ ಮಂಡಳಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ. ವಿದೂಷಿ ಎಂಬುದು ಡ್ಯಾಶ್ ಪದ. ವಿದೂಷಿ ಅನ್ನುವಂಥದ್ದು ಯಾವ ಶಬ್ದ? ನೋಡಿ 4 ಆಯ್ಕೆ ಇದೆ ಇಲ್ಲಿ. 1 ಸೆಕೆಂಡ್ ವಿಚಾರ ಮಾಡಿ. ಯಾವುದು? ಸ್ತ್ರೀಲಿಂಗ. ಸರಿಯಾದ ಉತ್ತರ ವಿದೂಷಿ ಸ್ತ್ರೀಲಿಂಗ. ನೆಕ್ಸ್ಟ್ ಅದೇ ಸಾಲಿನ 2009ನೇ ಸಾಲಿನ ಅದೇ ಪೌರಾಡಳಿತ ಮಂಡಳಿ ಪರೀಕ್ಷೆಯಲ್ಲಿ ಇನ್ನಿದು ನಪುಂಸಕಲಿಂಗವಾದರೆ ಇದರ ಪುಲ್ಲಿಂಗ ರೂಪ ಯಾವುದು? ಇದು ನಪುಂಸಕಲಿಂಗ, ಇದರದ್ದು ಪುಲ್ಲಿಂಗ ರೂಪ ಯಾವುದು ಅಂತ ನಾವು 4 ಇದೆ. ABCD ಗಮನಿಸಿ. ಯಾವುದಾಗ್ತದೆ? ಇನಿಯ. ಸರಿಯಾದ ಉತ್ತರ ಇನಿಯ. ಇದು ಪುಲ್ಲಿಂಗ, ಇದು ನಪುಂಸಕಲಿಂಗ. ನೆಕ್ಸ್ಟ್ ಅದೇ ಸಾಲಿನ 2009ನೇ ಸಾಲಿನ ಅದೇ ಪರೀಕ್ಷೆ ಪೌರಾಡಳಿತ ಮಂಡಳಿ ಪರೀಕ್ಷೆಯಲ್ಲಿ ಎತ್ತು ಏರಿಗೆ ಕೋಣ ನೀರಿಗೆ. ಇಲ್ಲಿ ಎತ್ತು ಎಂಬುದು ಡ್ಯಾಶ್ ಪದ ಅಂತನ. ಎತ್ತು ಎಂಬುದು ಯಾವ ಲಿಂಗ? ವಿಚಾರ ಮಾಡಿ. 4 ಇದೆ ಇಲ್ಲಿ. ಎಸ್, ನಪುಂಸಕ ಲಿಂಗ. ನೆಕ್ಸ್ಟ್ 2023ನೇ ಸಾಲಿನ ಕ್ರೈಸ್ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ. ಗೌಡತಿ ಎಂಬ ಪದವನ್ನು ಪುಲ್ಲಿಂಗಕ್ಕೆ ಬದಲಿಸಿ ಬರೆಯಿರಿ ಅಂತ ಕೇಳ್ತಾನವ. ಏನು? ಗೌಡತಿ ಸ್ತ್ರೀಲಿಂಗ, ಇದರ ಪುಲ್ಲಿಂಗ ಯಾವುದು? ಗೌಡ. ನೆಕ್ಸ್ಟ್ ಲೇಬರ್ ಇನ್ಸ್ಪೆಕ್ಟರ್ ಪರೀಕ್ಷೆ SK ವಿಭಾಗದ್ದು 2023ನೇ ಸಾಲಿನಲ್ಲಿ ಕೇಳ್ತಾನೆ. ಪುನ್ನಪುಂಸಕ ಲಿಂಗಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾನೆ. ಪುನ್ನಪುಂಸಕ ಲಿಂಗ 2ರಲ್ಲಿ ಪ್ರಯೋಗ ಆಗಬೇಕು. ಪುಲ್ಲಿಂಗ ನಪುಂಸಕ ಲಿಂಗ. ಗ್ರಹ, ಚಂದ್ರ, ಆಕಾಶ, ನಕ್ಷತ್ರ ಅಂತ ಕೊಟ್ಟನ. ನಾ ಲಿಂಗಗಳ ಪಾಠದಲ್ಲಿ ಹೇಳೀನಿ. ಗ್ರಹವಾಚಕ ಶಬ್ದ ಯಾವುದು? ಚಂದ್ರ. ಉತ್ತರ ಏನು? ಚಂದ್ರ. ಸೂರ್ಯ, ಚಂದ್ರ, ಶನಿ ಅಂತ ಹೇಳಿದ್ದಾನೆ, ಆ ಚಂದ್ರ. ನೆಕ್ಸ್ಟ್ PU ಉಪನ್ಯಾಸಕ, PU ಲೆಕ್ಚರರ್ ಪೋಸ್ಟಿಗೆ ಕರೆದದ್ದು 2008ನೇ ಸಾಲಿನಲ್ಲಿ. ಕನ್ನಡದಲ್ಲಿ ಲಿಂಗವು ಹೇಗೆ ಸೂಚಿತವಾಗುತ್ತದೆ ಅಂತ ಕೇಳ್ತಾನವ. ಪ್ರತ್ಯಯಗಳಿಂದ, ಪ್ರಕೃತಿಯಿಂದ, ವಾಕ್ಯಾಂತಗಳಿಂದ, ಸರ್ವನಾಮಗಳಿಂದ. ಯಾವುದರಿಂದ? 1 ಸೆಕೆಂಡ್ ವಿಚಾರ ಮಾಡಿ. ಪ್ರಕೃತಿಯಿಂದ. ಎಸ್. ನೆಕ್ಸ್ಟ್ ಲಾಸ್ಟ್ ಕ್ವಶನು. KSET ಪರೀಕ್ಷೆ, ನೆಟ್ ಸೆಟ್ ಅಂತ ಕರಿತೀವಲ್ಲ, ಆ KSET ಪರೀಕ್ಷೆಯಲ್ಲಿ 2017ನೇ ಸಾಲಿನಲ್ಲಿ ಕೇಳಿದ್ದು. ದ್ರಾವಿಡ ಭಾಷೆಯ ಲಿಂಗ ವ್ಯವಸ್ಥೆಯಲ್ಲಿ ಇದು ತಳಹದಿಯಾಗಿದೆ ಅಂತನ. ನೋಡಿ, ಬುದ್ಧಿ ಇದ್ದದ್ದು ಇಲ್ಲದ್ದು, ಗಂಡು ಹೆಣ್ಣು, ಗಾತ್ರದಲ್ಲಿ ದೊಡ್ಡ ಚಿಕ್ಕದು, ಸಜೀವ ನಿರ್ಜೀವ. ದ್ರಾವಿಡ ಭಾಷೆಯ ಲಿಂಗ ವ್ಯವಸ್ಥೆಯಲ್ಲಿ ಗಂಡು ಹೆಣ್ಣು ಸಜೀವ ನಿರ್ಜೀವದ ಮೇಲೆ ಲಿಂಗ ವ್ಯವಸ್ಥೆ ಮಾಡೋಂಗಿಲ್ಲ. ಅವು ಮಹತ್ ಅಮಹತ್ ಅಥವಾ ಬುದ್ಧಿ ಇದ್ದದ್ದು ಬುದ್ಧಿ ಇಲ್ಲದತ್ತು ಮಾಡ್ತೀವಿ. ಇದು ಸರಿಯಾದ ಉತ್ತರ. ಓಕೆ, ಈ ರೀತಿ ಪ್ರಶ್ನೆಗಳನ್ನು ನಾವು ಲಿಂಗ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದಿಂದ ಭೇಟಿಯಾಗೋಣ. ನಮಸ್ಕಾರ.